ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು Xiaomi ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ರೀಸೆಂಟ್ ಆಗಿ ನೀವು ನೋಡಿರ್ಬೋದು, Xiaomi ಅವರು ಒಂದು ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ರು. ಅದು ಯಾವ ಸ್ಮಾರ್ಟ್ ಫೋನ್ ಅಂತಂದ್ರೆ Xiaomi 11 Lite NE 5G ಸ್ಮಾರ್ಟ್ ಫೋನ್ ಅಂತ. ಅಂಡ್ ದೆನ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈ ಸ್ಮಾರ್ಟ್ ಫೋನ್ ನ ಸೇಲ್ ಬಂದು ನಾಳೆ ಅಕ್ಟೋಬರ್ 2, ಅದು ಮಧ್ಯಾಹ್ನ 12 ಗಂಟೆಗೆ ಸೇಲ್ ಇದೆ. ಅದು ಫಸ್ಟ್ ಸೇಲ್ ಅಂತಾನೆ ಹೇಳ್ಬೋದು. ಇವತ್ತು ನಾನು ನಿಮಗೆ ಈ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡಿ ಅಂಡ್ ದೆನ್ ಈ ಸ್ಮಾರ್ಟ್ ಫೋನ್ ಹೇಗಿದೆ ಅಂತ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು. ಅದನ್ನು ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಶಿಯೋಮಿಯರು Xiaomi 11 Lite NE 5G ಸ್ಮಾರ್ಟ್ ಫೋನ್ ನ ಟೋಟಲ್ ಆಗಿ 2 ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದ್ರೆ, ಅದು ಯಾವ್ಯಾವ ವೇರಿಯಂಟ್ ಅಂತಂದ್ರೆ 8GB ರ್ಯಾಮ್ ಮತ್ತೆ 128GB ಇಂಟರ್ನಲ್ ಸ್ಟೋರೇಜ್ ಇರೋ ಮೆಮೊರಿ, ಅಂಡ್ ದೆನ್ ಇನ್ನೊಂದು ಬಂದು 6GB ರ್ಯಾಮ್ ಮತ್ತೆ 128GB ಇಂಟರ್ನಲ್ ಸ್ಟೋರೇಜ್ ಇರೋ ಮೆಮೊರಿ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಅಂಡ್ ದೆನ್ ಈ ಸ್ಮಾರ್ಟ್ ಫೋನ್ ನಿಮಗೆ ಟೋಟಲ್ ಆಗಿ 4 ಕಲರ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನಾನು ನಿಮಗೆ ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡಿ ಅಂಡ್ ದೆನ್ ಸ್ಮಾರ್ಟ್ ಫೋನ್ ಹೇಗಿದೆ ಅಂತ ಕೂಡ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದೇ Xiaomi 11 Lite NE 5G ಸ್ಮಾರ್ಟ್ ಫೋನ್ ಬಾಕ್ಸ್. ಇವಾಗ ನೀವು ಬಾಕ್ಸ್ನ ಮುಂದ್ಗಡೆ ನೋಡ್ತಾ ಇರ್ಬೋದು, Xiaomi 11 Lite NE 5G ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಬಾಕ್ಸ್ನ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಪೆಕ್ಸ್ ಕೊಟ್ಟಿದ್ದಾರೆ, ಕ್ಯಾಮ್ರಾ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಬಾಕ್ಸ್ನ ಬ್ಯಾಕ್ ಸೈಡೆ ಮೆನ್ಷನ್ ಮಾಡಿದ್ದಾರೆ. ನಾನು ಬಾಕ್ಸ್ನ ಓಪನ್ ಮಾಡಿ ಆಮೇಲೆ ನಿಮಗೆ ಇದ್ರ ಸ್ಪೆಕ್ಸ್ನ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ದೆನ್ ನೀವು ಇಲ್ಲಿ ಬಾಕ್ಸ್ನ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಯಾವ ಸ್ಮಾರ್ಟ್ ಫೋನ್ ವೇರಿಯಂಟ್ ಅಂತ ಅಂದರೆ 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ತೀನಿ. ಇವಾಗ ನೋಡಿ, ನಾನು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನನಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೆ Xiaomi 11 Lite NE 5G ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿಮಗೆ Xiaomi 11 Lite NE 5G ಸ್ಮಾರ್ಟ್ ಫೋನ್ ಟೋಟಲ್ ಆಗಿ 4 ಕಲರಲ್ಲಿ ಬರುತ್ತೆ. ಯಾವ್ಯಾವ ಕಲರ್ ಅಂತಂದರೆ ಡೈಮಂಡ್ ಡೆಸಲ್, ಜಾಸ್ ಬ್ಲೂ, ಟುಸ್ಕಾನಿ ಕೋರಲ್, ವಿನಿಲ್ ಬ್ಲ್ಯಾಕ್. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಟುಸ್ಕಾನಿ ಕೋರಲ್ ಕಲರ್ ಸ್ಮಾರ್ಟ್ ಫೋನ್. ಇವಾಗ ನಾನು ನಿಮಗೆ ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ಇನ್ನು ಈ ಬಾಕ್ಸಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಈ ಬಾಕ್ಸಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಸಿಲಿಕಾನ್ ಕೇಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಣ್ಣದಾಗಿ ಒಂದು ಪ್ಯಾಕ್ ಮಾಡಿದ್ರಲ್ಲ, ಇದೇನು ಅಂತಂದರೆ USB Type-C to 3.5 ಕನೆಕ್ಟರ್ ಅಂತಲೇ ಹೇಳ್ಬೋದು. ನೀವು ಹೆಡ್ಫೋನ್ಗೆಲ್ಲ ಕನೆಕ್ಟ್ ಮಾಡ್ಕೊಬೋದು. USB Type-C to 3.5 ಕನೆಕ್ಟರ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಚಾರ್ಜಿಂಗ್ ಕೇಬಲ್ ಕೂಡ ಈ ಬಾಕ್ಸಲ್ಲಿ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈ ಬಾಕ್ಸಲ್ಲಿ ಕೂಡ ನಿಮಗೆ ಇಯರ್ಫೋನ್ ಕೊಟ್ಟಿಲ್ಲ, ಮೀನ್ಸ್ ಹೆಡ್ಫೋನ್ಸ್ ಏನೂ ಕೊಟ್ಟಿಲ್ಲ. ಇವಾಗ ನಾನು ನಿಮಗೆ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಫೋನ್ನ ಡಿಸ್ಪ್ಲೇ ಸೈಜ್ ಬಂದು ಎಷ್ಟು ಅಂತಂದರೆ 6.55 ಇಂಚ್ 10-bit ಅಮೋಲೆಡ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಇದರ ರೆಸೊಲ್ಯೂಷನ್ ಬಂದು 2400 ಇಂಟು 1080 402 ppi. ಆ್ಯಂಡ್ ದೆನ್ ಈ ಫೋನ್ನ ಮುಂದ್ಗಡೆ ನೀವು ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ರಂಟ್ ಕ್ಯಾಮ್ರಾ ಬಂದು 20 ಮೆಗಾ ಪಿಕ್ಸೆಲ್ ಅಂತಲೇ ಹೇಳ್ಬೋದು. ನೀವು ಈ ಫೋನ್ನ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ 64 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಇದೆಯಲ್ಲ, ಇದು ಮೇನ್ ಕ್ಯಾಮ್ರಾ ಬಂದು 64 ಮೆಗಾ ಪಿಕ್ಸೆಲ್ ಆಗಿದೆ. ಆ್ಯಂಡ್ ದೆನ್ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 5 ಮೆಗಾ ಪಿಕ್ಸೆಲ್ ಟೆಲಿ ಮ್ಯಾಕ್ರೋ ಕ್ಯಾಮ್ರಾನ ಇದರಲ್ಲಿ ಅಳವಡಿಸಿದ್ದಾರೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ರೇರ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ತುಂಬ ಟೈಪ್ಸ್ ಆಫ್ ಫೋಟೋ ಕೂಡ ತೆಗಿಬೋದು. ಇವಾಗ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ಸ್ ಬರುತ್ತೆ. ಇವಾಗ ಮೂವಿಂಗ್ ಕ್ರೌಡ್, ನಿಯಾನ್ ಟ್ರಯಲ್ಸ್, ಆಯಿಲ್ ಪೇಂಟಿಂಗ್, ಲೈಟ್ ಪೇಂಟಿಂಗ್, ಸ್ಟೇರಿ ಸ್ಕೈ, ಸ್ಟಾರ್ ಟ್ರಯಲ್ಸ್, ಆ್ಯಂಡ್ ದೆನ್ ಮ್ಯಾಜಿಕ್ ಕ್ಲೋನ್ ಫೋಟೋಸ್, ಮತ್ತು ಫ್ರೀಸ್ ಫ್ರೇಮ್, ಟೈಮ್ಡ್ ಬರ್ಸ್ಟ್, ಫಿಲ್ಟರ್ಸ್, ಕಲರ್ ಫೋಕಸ್, ಗೋಲ್ಡ್ ವೈಬ್ಸ್, ಸೈಬರ್ ಪುಂಗ್, ಬ್ಲ್ಯಾಕ್ ಐಸ್, ಈ ರೀತಿಯಾಗಿ ಡಿಫ್ರೆಂಟ್ ಮೋಡ್ಸ್ ಬರುತ್ತೆ. ನೀವು ಅದನ್ನು ಯೂಸ್ ಮಾಡಿಕೊಂಡು ತುಂಬ ಟೈಪ್ಸ್ ಆಫ್ ನೀವು ಫೋಟೋಗ್ರಫಿ ಕೂಡ ರೇರ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ತೆಗಿಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಫೋಟೋ ಅಷ್ಟೇ ಅಲ್ಲ, ನೀವು ವಿಡಿಯೋ ಫೀಚರ್ಸ್ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಯಾವ್ಯಾವ ರೀತಿಯಾಗಿ ನೀವು ರೇರ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ನೀವು ವೀಡಿಯೋಸ್ ತೆಗಿಬೋದು ಅಂತಂದರೆ, ಒನ್ ಕ್ಲಿಕ್ AI ಸಿನಿಮಾ, ಟೈಮ್ ಲ್ಯಾಬ್ಸ್, ವಿಲಾಗ್ ಮೋಡ್, ಡ್ಯಾಸಲ್, ಟಿಪ್ಸಿ, ಮೊಮೆಂಟ್ಸ್, ಏಜ್ಡ್ ಫಿಲಮ್, ಕೂಲ್ ಆ್ಯಕ್ಟಿವಿಟೀಸ್, ಡ್ರೀಮ್ಸ್, ರಿಥಮ್, ಸ್ಟಾಪ್ ಮೋಷನ್, ಹಾಲಿಡೇ, ಟ್ರಾವೆಲ್, ಮೆಮೊರಿ, ಸ್ಟೋರಿ ಫ್ರೇಮ್, ಈ ರೀತಿಯಾಗೆಲ್ಲ ನೀವು ರೇರ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ವೀಡಿಯೋಸ್ ಕೂಡ ರೆಕಾರ್ಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಈ ಫೋನ್ನ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು,
ಇಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಮೇಲ್ಗಡೆ ವಾಲ್ಯೂಮ್ ರಾಕರ್ಸ್ ಬಟನ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಈ ಫೋನ್ ಡೌನಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಚಾರ್ಜಿಂಗ್ ಪೋರ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಪಕ್ಕದಲ್ಲಿ ಮೈಕ್ರೋಫೋನ್ ಕೂಡ ಇದೆ ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಟ್ರೈ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಅಂತಂದರೆ ನೀವು 2 ನ್ಯಾನೋ ಸಿಮ್ ಹಾಕ್ಬೋದು ಅಥವಾ ಒಂದು ನ್ಯಾನೋ ಸಿಮ್ ಹಾಕಿ ಒಂದು ಮೈಕ್ರೋ SD ಕಾರ್ಡ್ನ ಹಾಕ್ಬೋದು. ಇಲ್ಲಿ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಟ್ರೈ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕು ಅಂತಂದರೆ ಇದರಲ್ಲಿ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 778G 5G ಪ್ರೊಸೆಸರ್ನ ಅಳವಡಿಸಿದ್ದಾರೆ ಆ್ಯಂಡ್ ದೆನ್ ಬ್ಯಾಟ್ರಿ ಕೆಪಾಸಿಟಿ ಬಂದು 4250 mAh ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಈ ಫೋನ್ ರನ್ ಆಗ್ತಿರೋದು ಯಾವ OS ಅಲ್ಲಿ ಅಂತ ಅಂದರೆ MIUI 12.5. ನೋಡೋಣ ವೀಕ್ಷಕರೇ, Xiaomi 11 Lite NE 5G ಸ್ಮಾರ್ಟ್ಫೋನ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದ್ರ ಪ್ರೈಸ್, ಇದ್ರ ಬೆಲೆ ಬಂದು ನೀವೇನಾದರೂ 6GB ರ್ಯಾಮ್ ಮತ್ತು 128GB ಇರೋ ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ಸ್ಮಾರ್ಟ್ಫೋನೇನ ಬೈ ಮಾಡ್ತೀರಾ ಅಂತ ಅಂದರೆ ಇದ್ರ ಬೆಲೆ ಬಂದು 26,999 ರೂಪಾಯಿ. ಇಫ್ ಸಪೋಸ್ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ನಲ್ಲ 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಇರೋ ಮೆಮೊರಿ ಬಂದು ಸ್ಮಾರ್ಟ್ಫೋನ್ ಬಂದು ನಿಮಗೆ 28,999 ಅಂತಲೇ ಹೇಳ್ತೀನಿ. ಅದು ನಾಳೆ ಅಕ್ಟೋಬರ್ 2 12 ಗಂಟೆಗೆ ಫಸ್ಟ್ ಸೇಲ್ಸ್ ಶುರು ಆಗುತ್ತೆ. ನೀವು ಇದನ್ನು mi.com ಅಲ್ಲಿ ಮತ್ತು MI ಸ್ಟೋರಲ್ಲಿ ಕೂಡ ನೀವು ಬೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋಟ್ .com ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.